ಆದಂಥ ದೇವರು. ಹಲ್ಲೆಲೂಯ. ಯಾರು ಕೂಡ ತೆರೆಯದಂತೆ ಮುಚ್ಚುವವನು, ಯಾರು ಕೂಡ ಮುಚ್ಚಲಾಗದ ತೆರೆಯುವಂತಹ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಮ್ಮ ಸಂಗಡ ಇದ್ರು. ಯಾರ್ಯಾರನ್ನ ಆತನು ಆರಿಸಿ ತೆಗೆದುಕೊಂಡ್ರೋ ಅವರೆಲ್ಲರ ಸಂಗಡ ಯೇಸು ಸ್ವಾಮಿ ಇದ್ರು. ಅವರು ಯಾವತ್ತೂ ಕೂಡ ನಮ್ಮನ್ನ ಕೈ ಬಿಡಲಿಲ್ಲ. ಹಲ್ಲೆಲೂಯ. ಯಾವತ್ತೂ ಕೂಡ ಮುಗ್ಗರಿಸೋದಕ್ಕೆ ಬಿಡಲಿಲ್ಲ. ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಕೂಡ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾದುಕೊಂಡು ನಡೆಸಿದ್ರು. ಹಲ್ಲೆಲೂಯ. ಆ ದೇವರಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಕರ್ತನ ನಾಮವನ್ನು ಸ್ತುತಿಸೋಣ. ನಾವೇನು ಮಾಡಲಿಕ್ಕಿದ್ದೀವಿ? 2025ಕ್ಕೆ ಬಾಯ್ ಮಾಡಲಿಕ್ಕಿದ್ದೀವಿ ಅಲ್ವೇ? ಹಲ್ಲೆಲೂಯ. ಏನು ಮಾಡಲಿಕ್ಕಿದೆ? 2025ಕ್ಕೆ ಬಾಯ್ ಹೇಳ್ತೀವಿ. ಮತ್ತು 2026ಕ್ಕೆ ಏನು ಮಾಡ್ತೀವಿ? ಹೇಳಿ ವೆಲ್ಕಮನ್ನು ಮಾಡಲಿಕ್ಕಿದ್ದೀವಿ. ಎಲ್ಲರೂ ಕೂಡ ಖುಷಿ. ಕೆಲವು ಜನಕ್ಕೆ ಏನು ಅಂದರೆ 2026 ಬಂದ್ಬಿಡ್ತಲ್ಲಪ್ಪ, ಹೋದ ವರ್ಷ ಬರೀ ನನಗೆ ಎಷ್ಟಿತ್ತು, 24 ವರ್ಷ ಆಯಿತು, ಈಗ 25 ತುಂಬಿಡ್ತದಲ್ಲ, 25 ತುಂಬಿಡ್ತದಲ್ಲ ಅಂತ ಒಂದು ಭಯ. ಕೆಲವು ಜನಕ್ಕೆ ಏನಾಗ್ತದೆ, ಇನ್ನೊಂದು 34 ಇತ್ತು, ಅಯ್ಯೋ 35 ಆಗ್ಬಿಡ್ತಿತ್ತಲ್ಲಪ್ಪ ಅಂತ ಒಂದು ಭಯ. ಹಲ್ಲೆಲೂಯ. ನಾವು ಎಷ್ಟು ಏಜ್ ಬರ್ತದೆ ಅದು ನಮ್ಮ ಮುಖ್ಯ ಅಲ್ಲ, ಎಷ್ಟು ವರ್ಷ ನಾವು ಬದುಕ್ತೀವೋ ಅದು ಮುಖ್ಯ ಅಲ್ಲ. ಯೇಸುವಿಗಾಗಿ ನಾವು ಏನು ಮಾಡಲಿಕ್ಕಿದ್ದೀವಿ. ಹಲ್ಲೆಲೂಯ. ನಾವು ಎಷ್ಟು ದಿನ ಬದುಕ್ತೀವೋ ಅದು ನಮ್ಗೆ ಮುಖ್ಯ ಅಲ್ಲ, ಎಷ್ಟು ದಿನಗಳ ಕಾಲ ಯೇಸುವಿಗೋಸ್ಕರ ನಾವು ಒಳ್ಳೆಯದನ್ನು ಮಾಡ್ತೀವೋ ಅದು ತುಂಬ ಮುಖ್ಯ. ಹಲ್ಲೆಲೂಯ. ಈ ಸಮಯದಲ್ಲಿ ಕೆಲವರಿಗೆ ಡವ ಅಂತ ಈಗಾಗಲೇ ಸ್ಟಾರ್ಟ್ ಆಗಿರಬೇಕು ಅನಿಸ್ತದೆ. ಎದೆ ಬಡ್ತ ಏನಾಗಿದೆ? ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಸೌಂಡೇ ಇರಲಿಲ್ಲ ಅವ್ರದ್ದು. ಆರಾಮಾಗ ಅದು ಇದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಏನಾಗ್ತಾ ಇದೆ? ಒಂದೇ ಸಮ ಡಬ್ 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 ಅಂತ ಏನಾಯ್ತದೆ, ಬಡ್ತಾ ಏನಾಗ್ತಾ ಇದೆ, ಪಡ್ಕೊಳ್ತಾ ಇದೆ. ಯಾಕಂದರೆ ಒಂದು ಭಯ ಏನಂದರೆ ಸಾಕ್ಷಿ. ಏನಾದರೂ ಒಂದು ಹೇಳಿ ಏನು ಮಾಡ್ತಾರೆ ಬ್ರದರ್, ಸಿಕ್ಕಾಕ್ಸ್ತಾರಲ್ಲಪ್ಪ, ಕೊನೆ ವರ್ಷ ಇದು, ಕೊನೆ ದಿನದಲ್ಲಾದರೂ ಆರಾಮಾಗಿರೋಣ ಅಂದರೂ ಕೂಡ ಬಡೋದಿಲ್ಲ ಅಂತ. ಹಲ್ಲೆಲೂಯ. ಆದರೆ ದೇವರ ವಾಕ್ಯ ಈ ರೀತಿಯಾಗಿರ್ತದೆ. ಕೀರ್ತನೆಗಳು 69ನೇ ಅಧ್ಯಾಯ ಅದರಲ್ಲಿ 30ನೇ ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 60